ವೆಲ್ಕಮ್ ಬ್ಯಾಕ್. ನಿನ್ನೆ ಹುಟ್ಟು ಹಬ್ಬದ ಸಂಭ್ರಮ ಯಶ್ ಅವ್ರಿಗಿತ್ತು. ಆ ಸಂಭ್ರಮಾಚರಣೆನ ಮಾಡೋದಕ್ಕೆ ಅಂತೇಳಿ ಅಭಿಮಾನಿಗಳು ಮುಂದಾದಾಗ ರಾತ್ರಿ ಸಂದರ್ಭದಲ್ಲಿ ಫ್ಲೆಕ್ಸ್ ಅನ್ನು ಹಾಕೋದಕ್ಕೆ ಹೋಗ್ತಾರೆ. ಆ ಫ್ಲೆಕ್ಸ್ಗೆ ಕರೆಂಟ್ ಶಾಕ್ ತಗುಲಿ ಅಂದರೆ ಕರೆಂಟ್ ಶಾಕ್ ಆಗಿ ಮೂವರು ಮೃತಪಟ್ಟಿದ್ರು. ಇನ್ನುಳಿದಂತೆ 3 ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ರು. ಆ 3 ಪೈಕಿ ಒಬ್ಬ ಅಭಿಮಾನಿ ಸಾವಿಗೀಡಾಗಿದ್ದಾರೆ. 22 ವರ್ಷದ ನಿಖಿಲ್ ಕರೂರು ಅನ್ನೋರು ಸಾವಿಗೀಡಾಗಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಿನ್ನೆ ಯಶ್ ನೋಡಲು ಬಂದ ವೇಳೆ ಆಕ್ಸಿಡೆಂಟ್ ಆಗಿತ್ತು. ಇದು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಜಾಮೀನು ಸಿಕ್ಕರೂ ಕೂಡ ನಾರಾಯಣಗೌಡ ಅವರಿಗೆ ಬಿಡುಗಡೆಯ ಭಾಗ್ಯ ಇಲ್ಲ. ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ ಈಗ ನಾರಾಯಣಗೌಡರನ್ನ ಬಂಧನ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕನ್ನಡ ನಾಮಫಲಕ ಹೋರಾಟದಲ್ಲೇ ಮತ್ತೆ ನಾರಾಯಣಗೌಡ ಅವರನ್ನ ಬಂಧನ ಮಾಡಿರುವಂತದ್ದು. 2017ರಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಯಲಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಬೋರ್ಡ್ಗಳಿಗೆ ಮಸಿ ಬಳಿಯೋದಕ್ಕೆ ಮುಂದಾಗಿದ್ರು. ಆ ಪ್ರಕರಣ ದಾಖಲು ಮಾಡಿಕೊಂಡು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಆದ್ರೆ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗದೆ ಇದ್ದ ನಾರಾಯಣಗೌಡ ಅವರು ಇದಕ್ಕೆ ಸಂಬಂಧಿಸಿ 16 ಬಾರಿ NBW ಜಾರಿಯಾಗಿತ್ತು. ಜನವರಿ 12ರಂದು ಜಾರಿಯಾಗಿತ್ತು. ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ ಬಂಧನ ಆಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, 2017ರ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮಾಹಿತಿ ಕೊಡೋದಾದ್ರೆ ಖಂಡಿತ ನಗೇಂದ್ರ, ಏನು ಹಿಂದೆ ಈಗಾಗಲೇ ಕನ್ನಡ ನಾಮಫಲಕಗಳ ಹೋರಾಟದಲ್ಲಿ ಜೈಲು ಸೇರಿದಂಥ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಇವತ್ತು ಏನು ಬೆಳಗ್ಗೆ ಜೈಲಿನಿಂದ ಬಿಡುಗಡೆಯಾದರು. ಬಿಡುಗಡೆಯಾದ ಕೂಡಲೇ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಬಂಧನಕ್ಕೆ ಕಾರಣಗಳು ಏನು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಿಂದ ಅನ್ನೋದನ್ನು ನೋಡ್ತಾ ಇದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗೋದು. 2017ರಲ್ಲಿ ಏನು ಇದೆ ಮೆಟ್ರೋ ಸ್ಟೇಷನ್ಗಳಲ್ಲಿ ಕನ್ನಡವನ್ನು ಬಳಕೆ ಮಾಡಬೇಕು, ಕನ್ನಡವನ್ನು ಬಳಸಬೇಕು, ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಅಂತೇಳಿ ಕರವೇ ಹೋರಾಟವನ್ನು ಮಾಡಿತ್ತು. ಅದರ ಭಾಗವಾಗಿ ನಾರಾಯಣಗೌಡ ಮತ್ತು ಇತರ ಸದಸ್ಯರು, ಕರವೇ ಸದಸ್ಯರು ಯಲಚೇನಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಆ ಒಂದು ನಾಮಫಲಕಗಳಿಗೆ, ಹಿಂದಿಯಲ್ಲಿದ್ದಂಥ ನಾಮಫಲಕಗಳಿಗೆ ಮಸಿ ಬಳಿಯುವ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಆಗ ಅಲ್ಲಿ ಚಾರ್ಜ್ ಶೀಟ್ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದ FIR ದಾಖಲಾಗಿ ಆ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುತ್ತೆ. ಈ ಒಂದು ಪ್ರಕರಣ ಚಾರ್ಜ್ ಶೀಟ್ ಆದಮೇಲೆ ನ್ಯಾಯಾಲಯದ ವಿಚಾರಣೆಗೆ ಸತತವಾಗಿ ನಾರಾಯಣಗೌಡ ಗೈರಾಗ್ತಾ ಇರ್ತಾರೆ. ಈ ನಿಟ್ಟಿನಲ್ಲೇ 16 ಬಾರಿ NBW ಆಗಿರ್ತಾರೆ. ಆದರೆ ಲಾಸ್ಟ್ ವಿಚಾರಣೆ ಆದಾಗ NBW ಇಶ್ಯೂ ಮಾಡುವಂಥ ನ್ಯಾಯಾಲಯ ಈ ಜನವರಿ 12ನೇ ತಾರೀಕು ನೀವು ಆರೋಪಿಯನ್ನು ಖುದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಅಂತೇಳಿ ಪೊಲೀಸರಿಗೆ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿರುತ್ತೆ. ಈ ಹಿನ್ನೆಲೆಯಲ್ಲೇ ಏನೀಗ ಅರೆಸ್ಟ್ ಆಗಿದ್ರು, ಬಾಡಿ ವಾರೆಂಟನ್ನು ಇಟ್ಕೊಂಡು ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅಲ್ಲಿ ಕಾದಿದ್ದಂಥದ್ದು, ಈಗ ಬಂಧನ ಮಾಡಿರ್ತಕ್ಕಂಥದ್ದು. ಇದಾದ ಬಳಿಕ ಅಲ್ಸೂರ್ ಗೇಟ್ ಠಾಣೆಯಲ್ಲೂ ಸಹ ಇವರು ವಿರುದ್ಧ NBW ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಮತ್ತೆ ಅಲ್ಸೂರ್ ಗೇಟ್ ಠಾಣೆ ಪೊಲೀಸರು ಸಹ ಇವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.